ನೂರಾರು ಕನಸು ಹೊತ್ತು ಮಕ್ಕಳು ಚೆನ್ನಿರಲೆಂದು ತಂದೆ ತಾಯಿ ತಮ್ಮೆಲ್ಲ ಸುಖವನ್ನು ಬದಿಗೊತ್ತಿ ವಿದ್ಯೆ ಕಲಿಸಿ ಬೆಳೆಸ್ಯಾರೋ. ತಂದೆ ತಾಯಿ ಆಸೆಗೆ ಮಕ್ಕಳು ಕೊಳ್ಳಿ ಇಟ್ಟ್ಯಾರೋ. ಕೆಟ್ಟ ಚಟಗಳ ದಾಸರಾಗಿ ಕೊಚ್ಚೆಲೆ ಬಿದ್ಯಾರೋ. ಪ್ರೀತಿಯ ರಂಗಿನ ನಶೆಯಲ್ಲಿ ಏಟಿಂಗೆಂಬ ಕೊಳಕಿನ ಸೆಲೆಯಲ್ಲಿ ಮೆರೆದ್ಯಾರೋ. ಹೆತ್ತವರ ಒಡಲಿಗೆ ಕಿಚ್ಚು ಹಚ್ಚಾರೋ. ಧಿಕ್ಕರಿಸಿದ ಹೆತ್ತವರ ಸಿಟ್ಟು ತಣಿಸಲು ಹೊಸ ತಲೆಮಾರಿನ ಬಣ್ಣದ ಕಥೆ ಕಟ್ಟಿ ಹೇರ್ಯೋ. ಸಾಯುವ ಕೊನೆ ಅಸ್ತ್ರ ಹೂಡ್ಯಾರೋ. ಮದುವೆ ಮಾಡಿದರೆ ನೆಟ್ಟಗಾಗ್ಯರೆಂದು ಹಿರಿಯರೆಲ್ಲ ಸೇರಿ ನಿಶ್ಚಯ ಮಾಡ್ಯಾರೋ. ಕಡಲ ತೀರದ ಕಣಿವೆ ತಾಣಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸುವ ಕರಾರಿಗೊಳಪಟ್ಟು ಮಕ್ಕಳು ಮದುವೆಗೆ ಒಪ್ಪಿಗೆ ನೀಡ್ಯೋ. ಹೆತ್ತವರಿಗಿದು ಕಿಂಚಿತ್ತೂ ಇಷ್ಟವಿಲ್ಲವಾದರೂ ಮಕ್ಕಳ ಮೇಲಿನ ಮಮಕಾರಕ್ಕೆ ಮಣಿದು ಅನುಭೂತಿ ನೀಡ್ಯಾರೋ. ರಮಣೀಯ ಕಣಿವೆ ತೀರದ ತಾಣಕ್ಕೆ ಹುಡುಗಿಯ ಲವ್ವರು ಬಂದು ನೆಲೆಸಾಗಿತ್ತು. ಮದುವೆ ಸಿದ್ಧತೆಯೆಲ್ಲ ಬಲು ಜೋರಾಗೇ ನಡೆದಿತ್ತು. ಫೋಟೋ ಶೂಟಿಂಗ್ ಆಟದ ನಾಟಕದಲ್ಲಿ ಮದುಮಗನ ಕಥೆ ಬರ್ಬರವಾಗಿ ಮುಗಿಸ್ಯಾರ. ಜೊತೆ ಹುಡುಗಿ ಪರಾರಿಯಾಗ್ಯಾಳ. ಮಕ್ಕಳಿಗಾಗಿ ಮಾಡಿಗರ ಖರ್ಚು ವೆಚ್ಚವೆಲ್ಲ ಹೊಳೆಯಲ್ಲಿ ಹುಣಿಸೆ ಹಣ್ಣು ಕಿವುಚಿದಂತಾಗಿತ್ತು. ಹೆತ್ತವರು ಸಾಲದ ಸುಳಿಗೆ ಈಗಾಗ್ಲೇ ಬಿದ್ದಾಗಿತ್ತು. ಊರಲ್ಲಿದ್ದ ಗದ್ದೆ ಹೊಲ ಎಲ್ಲ ಸಾಲಕ್ಕೆ ಸರಿಯೋಗಿತ್ತು. ಮದುವೆಗೆ ಮುನ್ನ ಫೋಟೋ ಶೂಟಿಂಗ್ ಬೇಕಿತ್ತೇಂಡಯ್ಯ. ಇದೆಲ್ಲ ಆದ್ಮೇಲೆ ಪಾಣಿಗ್ರಹಣ ಸಪ್ತಪದಿಗೆ ಅರ್ಥ ಉಳಿತೆ ರವ್ವ. ನೆಟ್ಟಿಗರೋಡೆ ಮಾತು ಎದೆಗೆ ಚೂರಿಲಿ ಚುಚ್ಚಿದಂಗಿತ್ತು. ಎರಡು ಕಡೆಯೂ ದುಃಖದ ಛಾಯೆ ಮಡುಗಟ್ಟಿಚ್ಚು. ಆಧುನಿಕತೆಯ ಸೋಗಿನ ಅತಿರೇಕದ ನಡವಳಿಕೆಗಳು ವಾರದ ಗಾಯವಾಗದಿರಲಲ್ವಾ. ನೆಟ್ಟಿಗರ ನಡುವೆ ಹೆತ್ತವರು ತಲೆ ಎತ್ತಿ ಜೀವಂತ ಬದುಕಿ ನಿಲ್ಲುವಂತಿರಲ್ಲಯ್ಯ.